ನಮಸ್ತೆ ಸ್ನೇಹಿತರೆ, ನಾವಿಂದು ಮತ್ತೊಂದು ಹೊಸ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ಕಥೆಯ ಹೆಸರು ಬಂದ್ಬಿಟ್ಟು ಯುವಕನ ಪರಿಸರ ಪ್ರಜ್ಞೆ. ಒಬ್ಬ ಯುವಕ ಯಾವ ರೀತಿಯಾಗಿ ಪರಿಸರದ ಬಗ್ಗೆ ಪ್ರಜ್ಞೆಯನ್ನು ಹೊಂದಿರುತ್ತಾನೆ ಎಂಬುದು ಈ ಕಥೆಯ ಒಂದು ಮುಖ್ಯ ವಾಕ್ಯವಾಗಿದೆ. ನದಿಯ ಅಂಚಿನಲ್ಲಿ ಒಂದು ಸಣ್ಣ ಊರಿತ್ತು. ಅಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಜನ ವಾಸಿಸುತ್ತಿದ್ದರು. ಮಳೆಗಾಲದ ಸಂದರ್ಭದಲ್ಲಿ ನದಿಗೆ ನೆರೆ ಬರುವುದು ಸಾಮಾನ್ಯವಾಗಿತ್ತು. ಇಲ್ಲಿ ಯಾವುದೇ ಗಿಡಗಳನ್ನು ನೆಟ್ಟರೂ ನೆರೆಯ ನೀರು ಕೊಚ್ಚಿಕೊಂಡು ಹೋಗುತ್ತಿತ್ತು. ಹೀಗಾಗಿ ಈ ಗ್ರಾಮದಲ್ಲಿ ಗಿಡಗಳನ್ನು ನೆಟ್ಟು ಬೆಳೆಸುವುದಕ್ಕೆ ಜನ ಮನಸ್ಸು ಮಾಡುತ್ತಿರಲಿಲ್ಲ. ಇದರಿಂದ ಊರಿನಲ್ಲಿ ಮರ ಗಿಡಗಳೇ ವಿರಳವಾಗಿದ್ದವು. ಇತ್ತ ಊರಲ್ಲಿ ಗಿಡಗಳು ಇಲ್ಲದಿರುವುದಕ್ಕೆ ಆ ಹಳ್ಳಿಯ ಸೋಮ ಎಂಬ ಯುವಕನಿಗೆ ಬೇಸರವಾಗಿತ್ತು. ಊರಿನಲ್ಲಿ ಹೇಗಾದರೂ ಮಾಡಿ ಮರಗಿಡಗಳನ್ನು ಬೆಳೆಸಬೇಕು ಎಂದು ಕೆಲ ಗಿಡಗಳನ್ನು ನೆಟ್ಟನು. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಂದು ಮಳೆಗಾಲದಲ್ಲಿ ವರುಣ ಅಬ್ಬರ ತೋರಿದ. ಇದರ ಪರಿಣಾಮ ಹಿಂದೆಂದೂ ಕಂಡರಿಯದಷ್ಟು ನೆರೆ ಬಂದಿತು. ನದಿ ನೀರಿನ ರಭಸಕ್ಕೆ ಮನೆಗಳ ಮಣ್ಣಿನ ಅಡಿಪಾಯಗಳ ಅಂಚು ಕೊರೆದು ಹೋಯಿತು. ಮತ್ತೆ ಇದೇ ರೀತಿ ನೆರೆ ಬಂದರೆ ಮನೆಯೇ ಉರುಳಿ ಬೀಳುತ್ತದೆ ಎಂದುಕೊಂಡು ಹಳ್ಳಿಗರೆಲ್ಲ ತಮ್ಮ ಮನೆಗಳ ಅಡಿಪಾಯದ ಸುತ್ತಲೂ ಕಲ್ಲು ಸಿಮೆಂಟ್ಗಳಿಂದ ಭದ್ರತೆ ಪಡಿಸಿದರು. ಎಲ್ಲರೂ ಈ ಕೆಲಸದಲ್ಲಿ ನಿರತರಾದರೆ ಯುವಕ ಸೋಮು ಮಾತ್ರ ತನ್ನ ಮನೆಗೆಲಸವನ್ನು ಬಿಟ್ಟು ತಾನು ಹಿಂದೆ ನೆಟ್ಟಿದ್ದ ಗಿಡಗಳ ಸುತ್ತಲೂ ಕಲ್ಲುಗಳಿಂದ ಗಟ್ಟಿಗೊಳಿಸುವ ಕಾರ್ಯಕ್ರಮದಲ್ಲಿ ನಿರತರಾಗಿದ್ದನು. ನಿನ್ನೆ ಮನೆಯ ಅಡಿಪಾಯ ಸರಿಪಡಿಸಿಕೊಳ್ಳುವುದನ್ನು ಬಿಟ್ಟು ಗಿಡದ ಸುತ್ತಲೂ ಕೆಲಸ ಮಾಡುತ್ತಿದೆಯಲ್ಲ ಎಂದು ಹಳ್ಳಿಗರೆಲ್ಲ ಸೋಮನಿಗೆ ಹೇಳುತ್ತಿದ್ದರು. ಆದರೆ ಇದಕ್ಕೆಲ್ಲ ಕಿವಿಗೊಡದ ಆತ ಎಲ್ಲ ಗಿಡಗಳನ್ನು ಭದ್ರಪಡಿಸಿದ ನಂತರವೇ ತನ್ನ ಮನೆಯನ್ನು ಗಟ್ಟಿಗೊಳಿಸುವುದಕ್ಕೆ ಮುಂದಾದ. ಹೀಗೆ ಕೆಲವು ವರ್ಷಗಳು ಕಳೆದವು. ಮತ್ತೆ ಸಿಕ್ಕಾಪಟ್ಟೆ ನೆರೆ ಬಂದಿತು. ಆಗ ಮನೆಗಳಿಗೆ ಅಷ್ಟೇ ಅಲ್ಲದೆ ಸೋಮ ನೆಟ್ಟ ಗಿಡಗಳಿಗೂ ಯಾವುದೇ ತೊಂದರೆಯಾಗಲಿಲ್ಲ. ಇದರಿಂದ ಹಳ್ಳಿಯ ಜನರೆಲ್ಲ ಸೋಮನ ಕಾರ್ಯವನ್ನು ಶ್ಲಾಘಿಸಿದರು. ತಾವು ತಮ್ಮ ಮನೆಗಳನ್ನು ಸಲಹಿಸಿಕೊಂಡರೆ ಸೋಮ ಗಿಡಗಳನ್ನು ರಕ್ಷಿಸುವುದಕ್ಕೆ ಸಂತಸಪಟ್ಟರು. ಹಳ್ಳಿಗಳಲ್ಲಿ ಪರಿಸರ ಪ್ರಜ್ಞೆ ಜಾಗೃತವಾಯಿತು. ಊರಲ್ಲೆಲ್ಲ ಗಿಡಗಳನ್ನು ನೆಟ್ಟು ಸೋಮು ಮಾಡಿದಂತಹ ಸುತ್ತಲೂ ರಕ್ಷಾ ಗೋಡೆ ನಿರ್ಮಿಸಿದರು. ಹೀಗಾಗಿ ನೆರೆ ಬಂದರೂ ಗಿಡಗಳಿಗೆ ಯಾವುದೇ ತೊಂದರೆಯಾಗಲಿಲ್ಲ. ಹಳ್ಳಿಯೆಲ್ಲ ಸಮೃದ್ಧವಾಗಿ ಮರಗಳು ಬೆಳೆದು ನಿಂತವು. ಈ ಕಾರಣದಿಂದ ನೆರೆ ಬಂದಾಗ ನೀರು ರಭಸದಿಂದ ಹರಿದು ಹೋಗದಂತಾಯಿತು. ಹಳ್ಳಿಗರಿಗೆ ಆಗುತ್ತಿದ್ದ ಹಾನಿ ಕಡಿಮೆಯಾಯಿತು. ಈ ರೀತಿಯಾಗಿ ಒಬ್ಬ ಸೋಮು ಎಂಬ ಒಬ್ಬ ಯುವಕ ಪರಿಸರ ಪ್ರಜ್ಞೆಯನ್ನ ಹೊಂದಿದ್ದನು ಎಂಬುದು ಈ ಒಂದು ಕಥೆಯ ಸಾರಾಂಶವಾಗಿತ್ತು. ಧನ್ಯವಾದಗಳು ಫ್ರೆಂಡ್ಸ್.